ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಎರೆಹಂಚಿನಾಳ ಗ್ರಾಮದ ಕರ್ನಾಟಕ ಸಂಸ್ಕೃತ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ 2001-8ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಶನಿವಾರ ಜರುಗಿತು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದ ಹಳೆ ವಿದ್ಯಾರ್ಥಿಗಳು ಪುನಃ ಒಂದೆಡೆ ಸೇರಿ ಅಂದು ಕಲಿಸಿದ ಗುರುಗಳು ಹಾಗೂ ಗೆಳೆಯರೊಂದಿಗಿನ ನೆನಪುಗಳನ್ನು ಮೆಲುಕು ಹಾಕಿದರು. ಕಲಿಸಿದ ಗುರುಗಳಿಗೆ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಹೂವಿನ ಹಡಗಲಿಯ ಡಾ. ಮರಿಶಾಂತವೀರ ಮಹಾಸ್ವಾಮಿಗಳು ಮಾತನಾಡಿ, ಯಾವುದೇ ವ್ಯಕ್ತಿ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕಲಿಸಿದ ಗುರುಗಳು ಮತ್ತು ಜ್ಞಾನದೇಗುಲದಂತಿರುವ ಶಾಲೆಯನ್ನು ಎಂದಿಗೂ ಮರೆಯಬಾರದು. ಏಕೆಂದರೆ ಜೀವನದಲ್ಲಿ ಏನೇ ಸಾಧಿಸಿದ್ದರೂ ಅದಕ್ಕೆ ಮೂಲ ಅಡಿಪಾಯ ಕಲಿತ ಶಾಲೆ ಮತ್ತು ಶಿಕ್ಷಕರೇ. ಈ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳು ಪುನಃ ಶಾಲೆಯಲ್ಲಿ ಸೇರಿ ಗುರುವಂದನೆ ಸಲ್ಲಿಸಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಅಧ್ಯಕ್ಷ ಸುಭಾಶ್ರೀ ಮಾದಿನೂರ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದ್ರಾಕ್ಷಾಯಣಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತಿ ಅನ್ನುವ ಮಾತನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಗ್ರಾಮದ ಬಂಧುಗಳೇ, ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಭಾಷಣಕಾರನಲ್ಲ. ಮೊದಲಿಗೆ ನಿಮ್ಮ ಪಪ್ಪ ತಿಂತಾನ, ಇನ್ನೊಂದು ಬಾಳೆಹಣ್ಣು ನಾ ತಿಂತೀನಿ, ಅದೇನು ಮೂರನೇದು ಐತಿಂದಲ್ಲ ಅದು ನೀ ತಿನ್ನೋಗಂಗ ಇಷ್ಟು ಇರ್ತಾರ. ಆದ್ರೆ ನಮ್ಮ ಶಿಕ್ಷಕರಿಂದ ಐತಲ್ಲ, ಮನೆಯ ಮಕ್ಕಳದ ಹಾಗೆ ಅವ್ರನ್ನ ಸಂಸ್ಕಾರ ಕೊಟ್ಟರು, ಸಂಸ್ಕೃತಿ ಕಲಿಸಿದ್ರು. ಅವರ ನಡೆಗಳು ಬಸವಣ್ಣ ಬಹಳ ಚಂದ ಹೇಳ್ತಾನ, ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡರೋಳು ಪರಿಪೂರ್ಣತೆಯ ತುಂಬಿ ಅಂತ. ಅವ್ರು ಹೇಗೆ ನಡೆದ್ರು ಹಾಗೆ ನುಡಿದ್ರು, ಹಾಗೆ ನಿಮ್ಮನ್ನು ಮಾಡಿದ್ರು. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನೀವು ನೆನಪು ಮಾಡಿಕೊಡ್ರಿ, ಇವತ್ತಿನ ಗುರು ವೃಂದದ ವ್ಯವಸ್ಥೆಯನ್ನು ಸಹಿತ ನೀವು ನೆನಪು ಮಾಡಿಕೊಡ್ರಿ. ಅಲ್ಲ, ಆತರ ವ್ಯವಸ್ಥೆ ಆಗ್ಲಿಕ್ಕೂ ಸಹಿತ ಹಲವಾರು ಕಾರಣಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಆದ್ರೆ ಅವತ್ತಿನ ವ್ಯವಸ್ಥೆಯಲ್ಲಿ ಬಹಳ ಶ್ರಮ ವಹಿಸಿ ಶಿಕ್ಷಣವನ್ನು ಕೊಟ್ಟಿದ್ದು ಬಹಳಷ್ಟು ಸಂತಸ ತರುವಂತ ಕೆಲಸ. ಅವತ್ತು ಗಾವಂಟಿ ಶಾಲೆಗಳು, ಗುಡಿಗಳಲ್ಲಿ, ಮಂದಿರಗಳಲ್ಲಿ ಕಲಿಸಿ ಸಂಸ್ಕಾರ ಕೊಡುವಂತ ಪರಿಪಾಠ ನಿಜಕ್ಕೂ ಸಹಿತ ಸಂತಸ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ಬಹಳಷ್ಟು ವ್ಯವಸ್ಥೆ ಇದ್ರೂ ಸಹಿತ ನಮ್ಮ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಸಹಿತ ನಾವು ಒಂದಿಷ್ಟು ಅವಕಾಶ, ಒಂದಿಷ್ಟು ನಾವು ಸುಮ್ಮನೆ ಒಂದು ಕಣ್ಣು ಮುಚ್ಚಿ ಆಲೋಚನೆ ಮಾಡಿದ ಕಷ್ಟಕ್ಕೆ ನಮ್ಮ ಮಕ್ಕಳು ಗುರಿ ಆಗ್ತಿದ್ದಾರೆ ಅನ್ನುವಂಥದ್ದು. ಆದರೆ ನಮ್ಮ ಮಾತುಗಳು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹುಶಃ ಓದಿನ ಕಡೆಗೆ ಅವರನ್ನ ಕರೆದುಕೊಂಡು ಹೊರಟಿದೆ ಹೊರತು ಸಂಸ್ಕಾರ, ಸಂಸ್ಕೃತಿ, ಭಾವೈಕ್ಯತೆ, ಭಾವನಾತೀತವಾಗಿರ್ತಕ್ಕಂಥ ಸಂಬಂಧಿತ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗಬೇಕಾಗಿದ್ದು ಇವತ್ತಿನ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗುರುರಿಂದ ಏನು ನಮಗೆ ಕಲಿಸಿದೆ ನೋಡ್ರಿ. ಇಷ್ಟೆಲ್ಲ ಕೂಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಮೊನ್ನೆ ಪತ್ರಿಕೆ ಕೊಡ್ಲಿಕ್ಕೆ ಬಂದಾಗ ನನಗೆ ಒಂದು ಮಾತು ಫೋನ್ ಮಾಡಿದ್ರು ಅವರು, ಇಲ್ಲ ನೀವು ಭಿನ್ನ ಮಾಡಕ್ ಬರಕತ್ತೀವಿ ಅಂದ್ರು. ನಮ್ಮ ಕಟ್ಟಿಯವರು ಅವರೆಲ್ಲ ಗೆಳೆಯರ ಬಳಗ. ಅಲ್ರಿ, ನಮ್ಮ ಸೊಲೆಗೆ ಬರಾಕ್ ಹೋಗ್ಬೇಡಪ್ಪ, ಸುಮ್ಮನೆ ಡೀಸೆಲ್ ವೇಸ್ಟ್, ಸಮಯ ವೇಸ್ಟ್, ಅದೇ ಕೆಲಸವನ್ನ ಬೇರೆ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ, ಮುಂಡ್ರಿಗೆ ಭಾಗ ಹೂವಿನ ಅಕ್ಟೋಬರ್ ರಜೆ ಇತ್ತು. ನವೆಂಬರ್ 2ನೇ ತಾರೀಕು ಬಂದೆ. ನಾನು ಬಂದು ಹಾಸ್ಟೆಲ್ ಚಾರ್ಜ್ ತಗೊಂಡು ಕೂಡಲೇ ನನಗೆ ಫಸ್ಟ್ ಈ ಊರಲ್ಲಿ ಪರಿಚಯ ಆದಂತಹ ವ್ಯಕ್ತಿ ಇವತ್ತು ಸ್ವರ್ಗಸ್ಥರಾಗಿರ್ತಕ್ಕಂತಹ ಶ್ರೀಯುತ BS ಸರಮನಿ ಸರ್ ಅವರನ್ನು ನಾವು ಯಾವತ್ತೂ ಸಹ ಮರಿಬಾರ್ದು. ಬಂದರು ನಮ್ಮ ಹಾಸ್ಟೆಲ್ಗೆ, ಬಂದು ನಮ್ಮನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿಬಿಟ್ಟು ಲೋಕೇಶ್ ಅಪ್ಪರೇ ಅಂದರು, ಲೋಕೇಶ್ ಅಪ್ಪರೇ, ನೀವು ಏನು ಸಹಕಾರ ಬೇಕಂದ್ರೆ ಕೇಳಿ,
ನಾವು ಕೊಡ್ತೀವಿ ನಮ್ಮ ಶಾಲೆಯಿಂದ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಧೈರ್ಯವನ್ನು ಕೊಡ್ತಕ್ಕಂತಹ ಕೆಲಸವನ್ನ ಆವತ್ತು ಅವರು ಮಾಡಿದ ದಿನದಿಂದ ಪ್ರಾರಂಭವಾದಂತಹ ನನ್ನ 4 ವರ್ಷಗಳ ಮಾಡಾಕತ್ತೀವಿ. ಅಂದ್ರ ಇದು ಯಾಕಂದ್ರ ಗ್ರಾಜುವಲ್ ಆಗಿ ಡೆವಲಪ್ ಆಗ್ತಿದೆ. ಎಲ್ಲ ನನ್ನ ಸ್ನೇಹಿತ ಬಳಗ ಎಲ್ಲರೂ ಸೇರಿ ಇದನ್ನ ಮಾಡ್ರ. ಇದನ್ನ ಅಗದಿ ನಾವು ಅವ್ರು ಏನೋ ಇದನ್ನ ಮಾಡ್ತಾರಂತ ಅಂದ್ರು ನಮಗೇನು ಅಷ್ಟು ಇದು ಅನ್ಸಲ್ಲ. ಆದ್ರೆ ಇದು ಬಹಳ ಒಳ್ಳೆ ಪ್ರವೃತ್ತಿ ಅಂತ ಅನ್ಕೊಂಡಿದ್ದ. ಯಾಕಂದ್ರೆ ಒಂದು ಸಲ ವರ್ಷ 2 ವರ್ಷಕ್ಕೊಮ್ಮೆ ನಾವೆಲ್ಲರೂ ಸ್ನೇಹಿತರ ಬಳಗ ಎಲ್ಲರೂ ಕೂಡಿಕೊಂಡು ಊಟ ಮಾಡಿಕೊಂಡು ನಕ್ಕಂತ ಹೋದ್ರ ಇದು ಬೇರೆ ಇರ್ತದೆ. ಅದಕ್ಕೆ ಎಲ್ಲ ಮನಸ್ಸಿಗೆ ತುಂಬಾ ಸಂತೋಷ. ಅದೇ ರೀತಿ ನಾನು ಈ ಸ್ಕೂಲ್ಗೆ ನಾನು ಪ್ರೈಮರಿನೂ ಇಲ್ಲೇ, ಹೈಸ್ಕೂಲ್ ಇಲ್ಲೇ, ಆಮೇಲೆ ನಾನು PUC ಮುಗಿಸಿ ಡಿಗ್ರಿ ಮುಗಿಸಿ ನಾನು ಟೀಚರ್ ಆದ್ರೂ ನಾನು ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಇನ್ನೂ ಸಂಬಳ ಇದ್ದಿಲ್ಲ. ಅವರು ಒಂದು ನಿಸ್ವಾರ್ಥ ಸೇವೆ, ಎಷ್ಟೊಂದು ನಿಸ್ವಾರ್ಥ ಸೇವೆಯಿಂದ ಸಂಬಳ ಇಲ್ದನೆ ಸ್ಯಾಲ್ರಿ ಇಲ್ದನೆ ಕಲಿಸಿದ್ರು ನಮ್ಗಂದ್ರೆ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.